ಕಾಣಿಸ್ತಿದೆಯಾ ಸ್ಕ್ರೀನ್ ಇವಾಗ? ಸೊ ಫೈನ್. ಸೊ ಇವಾಗ ನಾವು ಬ್ಯಾಂಕ್ ರಿಲೇಟೆಡ್ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಹೌಸ್ ಬ್ಯಾಂಕ್ ಕರೆಕ್ಟ್. ಸೊ ನಮ್ದು ಔಟ್ ಗೋಯಿಂಗ್ ಬ್ಯಾಂಕ್ ಡೀಲ್ ಬಂದ್ಬಿಟ್ಟು 50011 ಇತ್ತು. FS00 ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಬ್ಯಾಂಕಿಗೆ ಕೂಡ ನಾನು SBI ಇದು ಕ್ರಿಯೇಟ್ ಮಾಡಿದ್ದೆ. ಸೊ ಅದಾದ್ಮೇಲೆ ನಾನು one second, it got closed. I will log in again. ಸೊ FBZPಲಿ ಹೌಸ್ ಬ್ಯಾಂಕ್. ಸೊ ಹೌಸ್ ಬ್ಯಾಂಕ್ ಅಂಡರ್ಲಿ ನಮ್ಮ ಕಂಪನಿ ಕೋಡ್ನ ಚೆಕ್ ಮಾಡಬೇಕು. ಓಕೆ. ಸೊ ಕಂಪನಿ ಕೋಡ್ ಬಂದ್ಬಿಟ್ಟು JFL ಅಲ್ವಾ. ಸೊ JFLಗೆ ಹೋಗಿ ಸೊ ಕಂಪನಿ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೌಸ್ ಬ್ಯಾಂಕ್ಸ್ಗೆ ಹೋಗಿ ಸೊ ಇದರಲ್ಲಿ ನಾನು HDFC ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಇವಾಗ ಕ್ರಿಯೇಟ್ ಮಾಡಿದೆ. ಸೊ ಬಿಫೋರ್ ನಾನು SBI ಕ್ರಿಯೇಟ್ ಮಾಡಿದ್ದೆ ರೈಟ್. ಸೊ SBI ಇಲ್ಲಿ ನೀವು ಎಂಟ್ರೀಸ್ ಕೊಟ್ಬಿಟ್ಟು SBI ಹಾಕ್ಬಿಟ್ಟು ಕ್ರಿಯೇಟ್ ಮಾಡಿದೆ. ಸೊ ಈ ಬ್ಯಾಂಕಿನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂದರೆ FI01 ಅಲ್ಲಿ ಮಾಡಬೇಕು. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ಅದು ನೋಡಿದ್ರೆ. ಸೊ FI01ಗೆ ಹೋಗ್ಬಿಟ್ಟು ಮೇಂಟೈನ್ ಮಾಡಬೇಕು. ಸೊ FI01ಗೆ ಹೋಗ್ಬಿಟ್ಟು ಇಲ್ಲಿ ಮೇಂಟೈನ್ ಮಾಡಬೇಕು. ನಾನು ಆಲ್ರೆಡಿ ಮೇಂಟೈನ್ ಮಾಡಿದ್ದೀನಿ. ಇದು ಎರಡನ್ನೂ ಮೇಂಟೈನ್ ಮಾಡಿದ್ದೀನಿ HDFCದು. ಬಟ್ ವಿಡಿಯೋದಲ್ಲಿ SBI ಒಂದಿದೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು HDFC ಇವಾಗ ನೀವು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಕ್ರಿಯೇಟ್ ಮಾಡಿ. ಸೊ ಇವಾಗ SBI ಇದೆ. ಸೊ SBI ಅಂಡರಲ್ಲಿ ಬ್ಯಾಂಕ್ ಅಕೌಂಟ್ಸ್ದು ಸೊ ನಾವು ಕ್ರಿಯೇಟ್ ಮಾಡೋದಕ್ಕೆ ಹೋಗಿದ್ವಿ. ಫಿಯರ್ ಇದು ಎರರ್ ಬಂದಿತ್ತು. ಬಟ್ ಅದಾದ್ಮೇಲೆ ನಾನು ಮತ್ತೆ ಚೆಕ್ ಮಾಡಿದೆ, ಇಟ್ ವರ್ಕ್ಸ್. ಓಕೆ. ಸೊ ವರ್ಕ್ ಆಗಿದೆ. ಸೊ ನಾನು ಅವಾಗ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಇನ್ನೊಂದು ಕ್ರಿಯೇಟ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ SBI ಮಾಡಿಬಿಟ್ಟಿದ್ನಲ್ವಾ. ಸೊ ನಿಮಗೆ ಗೊತ್ತಿಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು HDFCನ ಕ್ರಿಯೇಟ್ ಮಾಡ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಇವಾಗ HDFCಗೆ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಎಂಟಿ ಇರುತ್ತೆ, ಬ್ಲ್ಯಾಂಕ್ ಇದೆ. ಸೊ ಇನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ಇವಾಗ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಬ್ಯಾಂಕ್ ಆದಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇದು ಫಿಯರಿ ಓಪನ್ ಆಗುತ್ತೆ. ಸೊ ನೀವು ಫಿಯರಿ ಹೋಸ್ಟ್ ಇಂಡೆಕ್ಸ್ ಮೇಂಟೈನ್ ಮಾಡಿದ್ರೆ ಸೊ ಇಟ್ ವಿಲ್ ಓಪನ್ ಪ್ರಾಪರ್ಲಿ. ಓಕೆ. ಸೊ ಓಪನ್ ಆಗುತ್ತೆ. ಸೊ ಅಲ್ಲಿ ಎಂಟರ್ ಮಾಡಿ. ಸೊ ಲಾಗಿನ್. ಸೊ ಲಾಗಿನ್ ಆದಮೇಲೆ ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ನೀವು ಲಾಗಿನ್ ಆದಮೇಲೆ ಅಂದರೆ, ಸೊ ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ನಿಮಗೆ ರಿಫ್ರೆಶ್ ಒಂದು ಸಾಫ್ಟ್ವೇರ್ ಹಾಕ್ಬಿಟ್ಟಿರ್ತೀನಿ, ಆಮೇಲೆ ನೋಡೋಣ. Let me close and open again. ಯಾಕೋ ಕ್ಯಾನ್ಸಲ್ ಆಗ್ತಾ ಇಲ್ಲ. I will do one thing. I will close this complete session. ಲಾಗ್ ಆಫ್ ಆಪ್ಷನ್ ತೋರಿಸ್ತಾ ಇಲ್ಲ. ಓಕೆ. ಓಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇನ್ನೊಂದು ಸ್ಕ್ರೀನಲ್ಲಿ ಡೈರೆಕ್ಟ್ ಟೇಕ್ ಕೋಡ್ ಹಾಕ್ಬಿಟ್ಟು ಓಪನ್ ಮಾಡ್ತೀನಿ. ಓಕೆ. ಸೊ /NU/UI2/FLP. ಸೊ ಇದು ಟಿ ಕೋಡ್. ಓಕೆ. ಈ ಟಿ ಕೋಡು ಸೊ ನಿಮಗೆ ಫಿಯರಿ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡೋದಕ್ಕೆ. ಸೊ ಇದನ್ನು ನಾನು ಎಕ್ಸೆಲ್ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಹೌಸ್ ಬ್ಯಾಂಕ್ ಅಕೌಂಟ್ಸ್ ಏನು ಮೇಂಟೈನ್ ಮಾಡ್ತೀವಲ್ವಾ, ಸೊ ಫಿಯರಿ ಅಪ್ಲಿಕೇಶನ್ ಮೇಂಟೈನ್ ಮಾಡೋದಕ್ಕೆ ದಿಸ್ ಇಸ್ ದ ಟಿ ಕೋಡ್. ಓಕೆ. ಸೊ ನೆಕ್ಸ್ಟ್ ಎಂಟರ್. ಸೊ ಅಗೇನ್ ಓಕೆ. ಸೊ ಇವಾಗ ಬಂತು ನೋಡಿ. ಸೊ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಲಾಗಿನ್ ಪೇಜಸ್ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೆ. ಸೊ ಹಂಗಾಗಿ ಡೈರೆಕ್ಟಾಗಿ ಓಪನ್ ಆಗ್ತಾ ಇದೆ. ಸೊ ನೀವು ಲಾಗಿನ್ ಆದರೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ. ಸೊ ಇದಾದ್ಮೇಲೆ ನೀವು ನೆಕ್ಸ್ಟು ಬ್ಯಾಂಕ್ ಅಕೌಂಟ್ಸ್ಗೆ ಸರ್ಚ್ ಮಾಡಬೇಕು. ಓಕೆ. ಸೊ ನಾವು ಇವಾಗ ಏನು ಮಾಡ್ತಿದ್ವಿ, ಬ್ಯಾಂಕ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕಲ್ವಾ.
ಸೊ ಅದಕ್ಕೋಸ್ಕರ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್. ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಹೈರಾರ್ಕಿ ಇದೆ, ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಇದೆ, ಮ್ಯಾನೇಜ್ ವರ್ಕ್ ಫ್ಲೋ ಫಾರ್ ಬ್ಯಾಂಕ್ ಅಕೌಂಟ್ಸ್ ಇದೆ. ಸೊ ಇದ್ರಲ್ಲಿ ನೀವು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ ಮೇಲೆನೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕ್ರಿಯೇಟಿಂಗ್ ವಿಂಡೋ ಓಪನ್ ಆಗುತ್ತೆ. ಸೊ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಕ್ರಿಯೇಟ್ ಆಪ್ಷನ್ ಇದೆ, ಕ್ಲಿಕ್ ಆನ್ ದ ಕ್ರಿಯೇಟ್ ಆಪ್ಷನ್. ಕಂಪನಿ ಕೋಡ್ ಹಾಕಬೇಕು. ಸೊ ಏನು ಕಂಪನಿ ಕೋಡು, JFL ಕಂಪನಿ ಕೋಡ್ ಹಾಕಬೇಕು. ಹಾಕಿ ಅಕೌಂಟ್ ಟೈಪ್. ಸೊ ಅಕೌಂಟ್ ಟೈಪ್ ಅಲ್ಲಿ ನೀವು ಡ್ರಾಫ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್ ಟೈಪ್ ಇದೆ. ಸೇಲ್ಸ್ ಅಕೌಂಟ್, ಸೇವಿಂಗ್ಸ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ಡಿಪಾಸಿಟ್, ಲೋನ್ ಅಕೌಂಟ್ಸ್, ಈ ತರ ಸ್ಯಾಲರಿ ಅಕೌಂಟ್, ಈ ತರ ತುಂಬಾ ಅಕೌಂಟ್ಸ್ ಇರುತ್ತೆ. ಸೊ ಇದ್ರಲ್ಲಿ ನಾವು ಬಿಸ್ನೆಸ್ ಆಗಿರೋದ್ರಿಂದ ನಾನು ಕರೆಂಟ್ ಅಕೌಂಟ್ ನ ತಗೊಂತೀನಿ. ಕರೆಂಟ್ ಅಕೌಂಟ್ ಕೊಟ್ಬಿಟ್ಟು ಕಂಟಿನ್ಯೂ. ಸೊ ಇವಾಗ ಕಂಟಿನ್ಯೂ ಕೊಟ್ಮೇಲೆ ನಿಮಗೆ ಸೊ ಜನರಲ್ ಡೇಟಾದು ಒಂದು ಎಡರ್ ಆಪ್ಷನ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಜನರಲ್ ಡೇಟಾ. ಸೊ ಇವಾಗ ಎಡರ್ ಆಪ್ಷನ್ ಅಲ್ಲಿ ನೀವು ಸೊ ಯಾವುದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವು HDFC ಮಾಡ್ತಾ ಇದ್ದೀರಾ ಅಲ್ವಾ. ಸೊ HDFC ಬ್ಯಾಂಕ್. ಸೊ ನೆಕ್ಸ್ಟ್ ಬ್ಯಾಂಕ್ ರೀಸನ್. ಸೊ ಬ್ಯಾಂಕ್ ರೀಸನ್ ಯಾವುದು, ಸೊ ಇಂಡಿಯಾದಲ್ಲಿ ಮಾಡ್ತಿದೀವಲ್ವಾ ನಾವು, ಇಂಡಿಯನ್ ಬ್ಯಾಂಕ್ ಅಲ್ವಾ. ಸೊ ಇಂಡಿಯಾ. ಸೊ ಕರೆನ್ಸಿ ಬಂದ್ಬಿಟ್ಟು INR. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಅಕೌಂಟ್ ನಂಬರ್ ಹಾಕ್ಬೇಕು. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್ ನೀವು HDFC ಅಂತ ಇಟ್ಕೊಳ್ಳಿ. HDFC ಅಂದ್ರೆ ಒಂದು ಅಕೌಂಟ್ ನಂಬರ್ ಹಾಕಿ ಈ ತರ. ಓಕೆ. ಸೊ ನೆಕ್ಸ್ಟ್ ಬ್ಯಾಂಕ್ ಕೀ ಹಾಕ್ಬೇಕು. ಸೊ ಬ್ಯಾಂಕ್ ಕೀ ನಾನು ಆಲ್ರೆಡಿ ನಿಮ್ಗೆ ಹೇಳೋದಲ್ಲ. ಸೊ ಇದರಲ್ಲಿ FI01 ಅಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಅಂತ. ಸೊ ನೀವು ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಡಿಸ್ಪ್ಲೇಲಿ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸೊ ಆಲ್ರೆಡಿ ಹೌಸ್ ಬ್ಯಾಂಕ್ ನಾವು ಏನು ಓಪನ್ ಮಾಡಿದ್ವಲ್ಲ, ಸೊ ಇದರಲ್ಲಿ ಹೌಸ್ ಬ್ಯಾಂಕಿಗೆ ಬ್ಯಾಕ್ ಹೋದ್ರೆ ಸೊ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಬ್ಯಾಂಕ್ ಏನಿದೆ, ಬ್ಯಾಂಕ್ ಕೀ ಏನಿದೆ, ಸೊ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ನೀವು ಅದನ್ನ ಹಾಕ್ಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮದು ಬ್ಯಾಂಕ್ ಕೀ ಇದಲ್ವಾ ಇವಾಗ. ಸೊ ಇಲ್ಲಿಗೆ ಬ್ಯಾಂಕ್ ಕೀ ಹಾಕ್ಬೇಕು. ಸೊ HDFC ಬ್ಯಾಂಕ್ ಕೀ ಏನಿದೆ ಅದನ್ನ ಕಾಪಿ ಮಾಡ್ಕೊತೀನಿ. ಸೊ ಇಲ್ಲ ನೀವು ಚೆಕ್ ಮಾಡ್ಬೇಕು ಅಂದ್ರೆ FI02 03 ಹೋಗ್ಬಿಟ್ಟು ಕೂಡ ಚೆಕ್ ಮಾಡ್ಬೋದು. ಓಕೆ. ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿದೆ. ಓಕೆ. ಸೊ ಇಷ್ಟು ಡೀಟೇಲ್ಸ್ ಮ್ಯಾಂಡೇಟ್ರಿ. ಸೊ ಇದನ್ನ ಎಂಟರ್ ಮಾಡಬೇಕು. ಸೊ ಇದಾದ್ಮೇಲೆ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಹೌಸ್ ಬ್ಯಾಂಕ್ ಅಕೌಂಟ್ ಕನೆಕ್ಟಿವಿಟಿಗೆ ಹೋಗ್ಬೇಕು. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಕನೆಕ್ಟಿವಿಟಿಗೆ ಹೋದ್ಮೇಲೆ ಸೊ ಇಲ್ಲಿ ನಿಮಗೆ ಸೊ ಆಪ್ಷನ್ಸ್ ನ ಕೇಳುತ್ತೆ. ಸೊ ಕ್ರಿಯೇಟ್ ಆಪ್ಷನ್ಸ್. ಸೊ ಕ್ಲಿಕ್ ಆನ್ ಕ್ರಿಯೇಟ್. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೌಸ್ ಬ್ಯಾಂಕ್ ಡೀಟೇಲ್ಸ್ ನ ಕೇಳುತ್ತೆ. ಸೊ ಏನೆಲ್ಲ ಹೌಸ್ ಬ್ಯಾಂಕ್ ಇದೆ, ಸೊ ಹೌಸ್ ಬ್ಯಾಂಕ್ ಡೀಟೇಲ್ಸ್ ನ ಕೊಡ್ಬೇಕು ನಾವು. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಹೌಸ್ ಬ್ಯಾಂಕ್ ಇದು. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕು. ಸೊ ಇದು HDFC1 ಅಂತ ಇದೆ. ಸೊ ಇಲ್ಲಿ ನೋಡ್ಕೊಳ್ಳಿ ಏನ್ ಕೊಟ್ಟಿದ್ದೀವಿ, HDFC1. ಸೊ ಇಲ್ಲೂ ಕೂಡ ನಾನು HDFC1 ಅಂತ ಕೊಡ್ತೀನಿ ಅಕೌಂಟ್. ಓಕೆ. ವ್ಯಾಲಿಡಿಟಿ ಫೈನ್. ಸೊ GL ಅಕೌಂಟ್ ಹಾಕಬೇಕು. ಸೊ GL ಅಕೌಂಟ್ ಯಾವುದು, FS00 ಚೆಕ್ ಮಾಡು. ಸೊ FS00 ಎಂಟರ್ ಬ್ಯಾಂಕ್ ಅಕೌಂಟ್ಸ್. ಇದರಲ್ಲಿ ಔಟ್ ಗೋಯಿಂಗ್ GL ತಗೋಬೇಕು. ಸೊ HDFC ಔಟ್ ಗೋಯಿಂಗ್ GL, ಕಾಪಿ ದಿಸ್, ಪೇಸ್ಟ್ ಇಟ್ ಹಿಯರ್. ಓಕೆ. ಇದಾದ್ಮೇಲೆ ಅಪ್ಲೈ ಮೇಲೆ ಕ್ರಿಯೇಟ್ ಮಾಡಿ. ಸೊ ನೀವು ಅಪ್ಲೈ ಮೇಲೆ ಕ್ರಿಯೇಟ್ ಮಾಡಿದ ತಕ್ಷಣ ಸೊ ಸೇವ್ ಆಸ್ ಇನ್ಆಕ್ಟಿವ್ ಆಪ್ಷನ್ ಬರುತ್ತೆ. ಸೊ ಸೇವ್ ಆಸ್ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಸ್ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಇದು ವಾರ್ನಿಂಗ್ ಮೆಸೇಜ್. ಓಕೆ. ಯು ಕ್ಯಾನ್ ಇಗ್ನೋರ್, ಕ್ಲೋಸ್ ಇಟ್. ಓಕೆ. ಸೊ ಇವಾಗ ಏನಾಗಿದೆ, ಅದು ಇನ್ಆಕ್ಟಿವ್ ಇದೆ. ಓಕೆ. ಸೊ ಇನ್ಆಕ್ಟಿವ್ ಅಲ್ಲಿ ಇರೋದನ್ನ ನೀವು ಆಕ್ಟಿವೇಟ್ ಮಾಡ್ಬೋದು. ಓಕೆ. ಸೊ ವೇರ್ ಇಟ್ ಈಸ್ ಇನ್ಆಕ್ಟಿವ್ ಸ್ಟೇಟಸ್, ಹೌಸ್ ಬ್ಯಾಂಕ್, ಸೆಲೆಕ್ಟ್ ದಿಸ್ ಅಂಡ್ ಆಕ್ಟಿವೇಟ್. ಸೊ ಆಕ್ಟಿವೇಟ್ ಮಾಡಿದ್ಮೇಲೆ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಇದು ಆಕ್ಟಿವೇಟ್ ಆದ್ಮೇಲೆ ಸೊ ನಿಮಗೆ ಅಲ್ಲಿ ತೋರಿಸುತ್ತೆ ಅಕೌಂಟ್. ಓಕೆ. ಸೊ ಕ್ಲೋಸ್ ದಿಸ್. ಓಕೆ. ಸೊ ನೋಡಿ ಇವಾಗ ಇದು ಆಕ್ಟಿವೇಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಇನ್ಆಕ್ಟಿವ್ ಅಥವಾ ಆಕ್ಟಿವ್ ಆಪ್ಷನ್ಸ್ ತೋರಿಸ್ತಾ ಇಲ್ಲ. ಸೊ ದಟ್ ಮೀನ್ಸ್ ಇಟ್ ಇಸ್ ಇನ್ ಆಕ್ಟಿವ್ ಸ್ಟೇಟಸ್. ಸೊ ಇವಾಗ ಆಕ್ಟಿವ್ ಸ್ಟೇಟಸ್ ಅಲ್ಲಿ ಇದೆಯಲ್ವಾ. ಸೊ ಇವಾಗ ನಮಗೆ ಸೊ FB30 ಇದ್ರ ಅಂಡರಲ್ಲಿ ತೋರಿಸ್ಬೇಕು ನಮಗೆ. ಕರೆಕ್ಟ್. ಬ್ಯಾಂಕ್ ಅಕೌಂಟ್ಸ್ಗೆ ಹೋದ್ರೆ ಸೊ ಇದ್ರ ಅಂಡರಲ್ಲಿ ತೋರಿಸ್ಬೇಕು. ಸೊ ಇವಾಗ ಬ್ಲಾಂಕ್ ತೋರಿಸ್ತಾ ಇದೆ. ಸೊ ದಟ್ ವಿ ನೀಡ್ ಟು ಗೋ ಬ್ಯಾಕ್. ಸೊ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ FB30 ಓಪನ್ ಮಾಡಬೇಕು. ಓಪನ್ ಮಾಡಿ ಹೌಸ್ ಬ್ಯಾಂಕ್ ಹೋಗಿ ಮತ್ತೆ ಸೊ ಮತ್ತೆ ಹೌಸ್ ಬ್ಯಾಂಕ್ ಅಲ್ಲಿ ಕಂಪನಿ ಕೋಡ್ಗೆ ಹೋಗಿ ಸೊ JFL is the company code. Select this company code, go to the house bank. In house bank HDFC and bank accounts. ಸೊ ನಿಮಗೆ ಸ್ಟಿಲ್ ಇಲ್ಲಿ ಏನಾದ್ರು ನಿಮಗೆ ತೋರಿಸ್ಲಿಲ್ಲ ಅಂದ್ರೆ ಬೈ ಚಾನ್ಸ್ ಲಾಗ್ ಆಫ್ ಮಾಡಿ ಲಾಗಿನ್ ಮಾಡಿದ್ರೆ ತೋರಿಸುತ್ತೆ. ಓಕೆ. ಸೊ ಇವಾಗ ತೋರಿಸ್ತಾ ಇದೆ.
ಸೊ ನಾವೇನು ಅಕೌಂಟ್ ನಂಬರ್ ಕೊಟ್ಟಿದ್ವಿ ಅಕೌಂಟ್ ನಂಬರು ಆ್ಯಂಡ್ ಏನೆಲ್ಲ ನಾವು ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಿದ್ವಿ ಸೊ ಇಷ್ಟು ತೋರಿಸ್ತಾ ಇದೆ. ಸೊ ಇಷ್ಟನ್ನ ನೀವು ಮೇಂಟೈನ್ ಮಾಡಿದ್ರೆ ಸೊ ನಿಮ್ಮದು APP ಕಾನ್ಫಿಗರೇಷನ್ ಕಂಪ್ಲೀಟೆಡ್ ಅಂತ ಅರ್ಥ. ಓಕೆ, ಸೊ APP ಕಾನ್ಫಿಗರೇಷನ್ ಇಸ್ ಕಂಪ್ಲೀಟೆಡ್. ಓಕೆ, HDFC ಹಾಕಿದ್ದೀನಿ. ಸೊ SBI ಬೇಕು ಅಂದರೆ SBI ಕೋಡ್ ಹಾಕೋಬೋದು. ಸೊ ಟಿ ಕೋಡ್ ಒಂದು ಸೆಕೆಂಡ್, ಟಿ ಕೋಡ್ ಎಲ್ಲ ಹಾಕುತ್ತೆ. ಸೊ ನೆಕ್ಸ್ಟ್ ಹೌಸ್ ಬ್ಯಾಂಕ್ ಐಡಿಸ್ ಎಲ್ಲ ಹಾಕ್ತೀನಿ. ಸೊ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ತೀನಿ. ಸೊ ಹೌಸ್ ಬ್ಯಾಂಕ್ HDFC 1 ಸೊ ಇಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ SBI ಅದನ್ನ ಇಲ್ಲಿ ಹಾಕೊಳ್ಳಿ. SBI ಅಂಡರ್ ನಾವು ಏನು ಕ್ರಿಯೇಟ್ ಮಾಡಿದ್ವಿ ಆ ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ ಐಡಿನ ತಗೊಳ್ಳಿ. ಸೊ ಅದೇ ಐಡಿ ಕೊಟ್ಟಿದ್ದೀನಿ ನಾನು, ನೇಮು ಬೇಕಂದ್ರೆ ಬೇರೆದನ್ನು ಕೂಡ ಕೊಟ್ಕೋಬೋದು. ಓಕೆ, ಸೊ ಈ ಥರ ಅಕೌಂಟಿಂದ ಡಿಟರ್ಮಿನೇಷನ್ಸ್ ಮಾಡಬೇಕು. ಸೊ ಈ 6 ಸ್ಟೆಪ್ಸ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಥರ ಏನೋ ಡೌಟ್ಸ್ ಇದೆಯಾ ನಿಮಗೆ? ಸೊ ಬ್ಯಾಂಕ್ ಡಿಟರ್ಮಿನೇಷನ್ ನೀವು ಪ್ರಾಕ್ಟೀಸ್ ಮಾಡದೇ ಇದ್ರೆ ಡೌಟ್ಸೇ ಬರಲ್ಲ ಬಿಡಿ. ಸೊ ನೀವು ಇನ್ನೂ ಫಿಯರ್ ಏನೋ ಸ್ವಲ್ಪ ಎರರ್ ಇದೆ ಅಂದಲ್ಲ, ಸೊ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಎಲ್ಲಾದರೂ ಒಂದು ಇಶ್ಯೂ ಬರುತ್ತೆ ಅಥವಾ ಡೌಟ್ಸ್ ಬರುತ್ತೆ. ಸೊ ದಟ್ ಐ ವಿಲ್ ಎಕ್ಸ್ಪ್ಲೇನ್ ದ ಸಿನಾರಿಯೋಸ್ ಅಥವಾ ನಿಮ್ಮ ಡೌಟ್ಸ್ನ ರಿಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಸೊ ಇಷ್ಟು ನಿಮಗೆ APP ಕಾನ್ಫಿಗರೇಷನ್ ಸ್ಟೆಪ್ಸ್. ಸೊ ಇದಾದ್ಮೇಲೆ ನಾವು ಈಗ APP ಕಾನ್ಫಿಗರೇಷನ್ಸ್ ಮಾಡಿದ್ವಲ್ಲ, ಇದು ನಾವು ಕರೆಕ್ಟಾಗಿ ಮಾಡಿದ್ವಿ ಇಲ್ಲೋ ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನಾವೇನು ಚೆಕ್ ಮಾಡಿಲ್ಲ ಅಂದರೆ ನಾವು ಕರೆಕ್ಟಾಗಿ ಮಾಡಿದ್ವಿ ಇಲ್ವಾ ಅಂತ ಗೊತ್ತೇ ಆಗಲ್ಲ ನಮಗೆ. ಕರೆಕ್ಟ್? ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ನಾವು ಕಾನ್ಫಿಗರೇಷನ್ಸ್ ಮಾಡಿರೋದು ಇವಾಗ ಹೌಸ್ ಬ್ಯಾಂಕ್ವರೆಗೂ ಆಗಿದೆ. ಸೊ ಬ್ಯಾಂಕ್ ಡಿಟರ್ಮಿನೇಷನ್ ಅಲ್ಲಿ ಒಂದು ಮಿಸ್ಟೇಕ್ ನೋಡಿ, ನಾವು ಬ್ಯಾಂಕ್ ಡಿಟರ್ಮಿನೇಷನ್ ನಾವು ಸ್ಟಾಪ್ ಮಾಡಿದ್ವಿ. ವಿತೌಟ್ ಹೌಸ್ ಬ್ಯಾಂಕ್ ನಾವು ಬ್ಯಾಂಕ್ ಡಿಟರ್ಮಿನೇಷನ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ರೈಟ್? ಸೊ ಅದಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಬ್ಯಾಂಕ್ ಡಿಟರ್ಮಿನೇಷನ್ಸ್ ಮಾಡಬೇಕು. ಸೊ ಬ್ಯಾಂಕ್ ಡಿಟರ್ಮಿನೇಷನ್ಸ್ಗೆ ಹೋಗಿ ಪೇಯಿಂಗ್ ಕಂಪನಿ ಕೋಡ್ಗೆ ಹೋಗಿ ಸೊ JFL ಕೊಡಿ. ಸೊ JFL ಅಲ್ಲಿ ಸೆಲೆಕ್ಟ್ ಮಾಡಿ ರ್ಯಾಂಕ್ ಆರ್ಡರ್ ಸೆಟಪ್ ಮಾಡಬೇಕು. ರ್ಯಾಂಕ್ ಆರ್ಡರ್ಗೆ ಹೋಗಿ ಸೊ ಇಲ್ಲಿ ಸೆಟಪ್ ಮಾಡಿಲ್ಲ ನೋಡಿ, ನಾವು ಇದು ಸೆಟಪ್ ಮಾಡಿಲ್ಲ ಅಂದರೆ ಪೇಮೆಂಟ್ ಆಗೋಲ್ಲ. ಸೊ ನೀವು ಎಂಟ್ರೀಸ್ಗೆ ಹೋಗಿ ಸೊ ಏನಕ್ಕೆ ಸೆಟಪ್ ಮಾಡಿರಲಿಲ್ಲ ಹೇಳಿ ನಾವು? ಏನಕ್ಕೆ ಅಂದರೆ ಹೌಸ್ ಬ್ಯಾಂಕ್ ಇರಲಿಲ್ಲ ನಮ್ಮ ಹತ್ರ ಅವಾಗ. ಸೊ ಅದಕ್ಕೋಸ್ಕರ ಸೆಟಪ್ ಮಾಡಿರಲಿಲ್ಲ. ಇವಾಗ ಹೌಸ್ ಬ್ಯಾಂಕ್ ಇದೆ, ದೆನ್ ವಿ ಕ್ಯಾನ್ ಸೆಟಪ್. ಸೊ ಇವಾಗ ಇವೆರಡು ಸೇಮ್ ಇರೋದನ್ನ ಐ ವಿಲ್ ಡಿಲೀಟ್ ದಿಸ್, ಇದೊಂದೇ ಸಾಕು. ಓಕೆ, ಸೊ ಇವಾಗ ಬ್ಯಾಂಕ್ ಡಿಟರ್ಮಿನೇಷನ್ಸಲ್ಲಿ ಪೇಮೆಂಟ್ ಮೆಥಡ್ ಏನಿದೆ? ಪೇಮೆಂಟ್ ಮೆಥಡ್ P ಇದೆ. ಸೊ ಪೇಮೆಂಟ್ ಮೆಥಡ್ P, ಸೊ ಮೇಂಟೈನ್ PA. ಓಕೆ, ನೆಕ್ಸ್ಟ್ ಕರೆನ್ಸಿ INR. ಸೊ ರ್ಯಾಂಕ್ ಆರ್ಡರ್ ಸೆಟಪ್ ಮಾಡ್ತಾರೆ ಅದನ್ನ. ಸೊ ರ್ಯಾಂಕ್ ಆರ್ಡರ್ ಏನು ಬೇಕಾದರೂ ಹಾಕೋಬೋದು. ಸೊ ಹೌಸ್ ಬ್ಯಾಂಕಿ ಯಾರು ಬೇಕಾದ್ರೂ ತಗೋಬೋದು. SBI ಬೇಕಂದ್ರೆ SBI ತಗೊಳ್ಳಿ, HDFC ಬೇಕಾದ್ರೆ HDFC. ನಾನು 2 ಮಾಡಿದ್ದೀನಿ. ಸೊ ಯಾವ್ದಾದ್ರು ತಗೋಬೋದು. ಸೊ ನೆಕ್ಸ್ಟ್ ಸೊ ಇಲ್ಲಿ ಬೇಡ ಅಂದರೆ ಇನ್ನೊಂದು ತಗೊಳ್ಳಿ. ಸೊ INR ಹಾಕಿ. ಸೊ ನೆಕ್ಸ್ಟ್ ಪೇಮೆಂಟ್ ಮೆಥಡ್ 2 ಹಾಕಿ. ಸೊ ನೆಕ್ಸ್ಟ್ ಇದನ್ನು ಕೂಡ ಆ್ಯಡ್ ಮಾಡಿ. ಓಕೆ, ಸೊ ಎಂಟರ್, ಸೇವ್. ಓಕೆ, ಸೊ ನೆಕ್ಸ್ಟ್ ಇದ್ರ ಅಂಡರಲ್ಲಿ ಸೊ ಬ್ಯಾಂಕ್ ಅಕೌಂಟ್ಸ್ ಯಾವ್ದಿದೆ? ಸೊ ಆ ಬ್ಯಾಂಕ್ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡಿ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಹೌಸ್ ಬ್ಯಾಂಕ್ ಯಾವ್ದಿದೆ ಇದ್ರ ಅಂಡರ್ಲಿ? ಸೊ SBI ಆಗಿರೋದ್ರಿಂದ SBI ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪೇಮೆಂಟ್ ಮೆಥಡ್ P. ಸೊ ಕರೆನ್ಸಿ INR. ಸೊ ಅಕೌಂಟ್ ID ಹಾಕ್ಬೇಕು. ಇದಕ್ಕೋಸ್ಕರನೇ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದು. ಸೊ ಅಕೌಂಟ್ ಐಡಿನ ತಗೊಳ್ಳಿ. ಸೊ ಅಕೌಂಟ್ ID SBI 09. ಓಕೆ, ನೆಕ್ಸ್ಟ್ ಬ್ಯಾಂಕ್ ಇದು ಸಬ್ ಅಕೌಂಟ್ ನಂಬರ್ ಅಂದ್ರೆ ಗೊತ್ತಲ್ಲ, ಔಟ್ ಗೋಯಿಂಗ್ ಬ್ಯಾಂಕ್ ಜೀಲ್ನ ಇಲ್ಲಿ ಕೂಡ ಮೇಂಟೈನ್ ಮಾಡ್ಕೊ. ಸೊ ಇದು SBI ಆಗಿರೋದ್ರಿಂದ ಗೋ ಟು ದಟ್, ಕಾಪಿ ದ GL ಅಂಡ್ ಪೇಸ್ಟ್ ಇಟ್ ಹಿಯರ್, ಕ್ಲಿಕ್ ಆನ್ ಎಂಟರ್. ಸೊ ಇವಾಗ SBI ಆಯಿತು, ಸೇವ್ ಇಟ್. ಸೊ ನೆಕ್ಸ್ಟ್ ಸೊ ರ್ಯಾಂಕ್ ಆರ್ಡರ್ ಸೆಟಪ್ಗೆ ಹೋಗಿ ಅಗೇನ್ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಸೆಟಪ್, ಗೋ ಟು ದ ಬ್ಯಾಂಕ್ ಅಕೌಂಟ್ಸ್. ಸೊ ಇವಾಗ ಈ ಕಂಪನಿ ಕೋಡಲ್ಲಿ ನಾವು ಆಲ್ರೆಡಿ ಒಂದು ಮೇಂಟೈನ್ ಮಾಡಿದ್ವಿ. ಸೊ ಇವಾಗ HDFC ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಸೊ HDFC ಅಂತ ಇದೆ. ಸೊ HDFC ಅಂತ ಹಾಕಿ ಇಲ್ಲಿ ಬರುತ್ತೆ, ತಗೊಳ್ಳಿ. ಪೇಮೆಂಟ್ ಮೆಥಡ್ Pನೇ ಹಾಕೋಬಹುದು. ಸೊ INR. ಸೊ ನೆಕ್ಸ್ಟ್ HDFC 1, ರೈಟ್? ಸೊ ಇದು ನಮ್ಮ ಬ್ಯಾಂಕ್. ಸೊ GL ಅಕೌಂಟ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಇಟ್ ಅಂಡ್ ಸೇವ್. ಓಕೆ, ಸೊ ಇಷ್ಟು ಡೀಟೇಲ್ಸ್ನ ಹಾಕ್ಬೇಕು. ಇದಾದ್ಮೇಲೆ ಅವೈಲಬಲ್ ಅಮೌಂಟ್ಸು ಇದೆಲ್ಲ ನಿಮಗೆ ಬೇಕಂದ್ರೆ ಮೇಂಟೈನ್ ಮಾಡ್ಕೋಬಹುದು. ಸೊ ದಟ್ ಇಸ್ ನಾಟ್ ಮ್ಯಾಂಡೇಟರಿ. ಸೊ ಇಷ್ಟು ಮ್ಯಾಂಡೇಟರಿ ಆಯಿತು. ಸೊ ವಿಲ್ ಗೋ ಬ್ಯಾಕ್. ಸೊ ಇವಾಗ ಕಂಪ್ಲೀಟ್ ಆಗಿ ಬ್ಯಾಂಕ್ ಡಿಟರ್ಮಿನೇಷನ್ ಕೂಡ ಕಂಪ್ಲೀಟ್ ಆಯಿತು. ಸೊ ಇವಾಗ ನಿಮಗೆ APP ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ನಾವು ಐ ವಿಲ್ ಗೋ ಬ್ಯಾಕ್ ಕಂಪ್ಲೀಟ್ಲಿ.
ಸೊ ಇವಾಗ APP ಕಾನ್ಫಿಗರೇಷನ್ಸ್ ಆಗಿದೆಯಲ್ವಾ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಪೋಸ್ಟಿಂಗ್ಸ್ ಮಾಡಬೇಕು ಇಲ್ಲ ಪೇಮೆಂಟ್ ಮಾಡಬೇಕು, ರೈಟ್. ಸೊ ಇವಾಗ ಫಸ್ಟ್ ನಾನು ಇನ್ವಾಯ್ಸ್ ಚೆಕ್ ಮಾಡ್ತೀನಿ. ಸೊ ಯಾವ್ದಾರ ಇನ್ವಾಯ್ಸ್ ಇದೆಯಾ ಅಂತ FBL1Nಗೆ ಹೋಗ್ತೀನಿ. ಓಕೆ, FBL1Nಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಸೊ ಐ ವಿಲ್ ಜಸ್ಟ್ ಎಕ್ಸಿಕ್ಯೂಟ್. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನೋ ಐಟಮ್ಸ್ ಅಂತ ಬರ್ತಿದೆ, ಯಾವುದೂ ಇಲ್ಲ ಐಟಮ್ಸ್ ಅಂತ. ಸ್ಪೆಷಲ್ GL ಟ್ರಾನ್ಸಾಕ್ಷನ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಎಕ್ಸಿಕ್ಯೂಟ್ ಕೊಡ್ತೀನಿ. ಸೊ ಇವಾಗ ಬರುತ್ತೆ, ಬಿಕಾಸ್ ಸ್ಪೆಷಲ್ GL ಇಂಡಿಕೇಟರ್ ಅಲ್ಲಿ ಅಡ್ವಾನ್ಸ್ ಪೇ ಮಾಡಿದ್ವಿ ನಾವು, ವೆಂಡರ್ ಡೌನ್ ಪೇಮೆಂಟ್. ಸೊ ಅದು 10,000 ಹಾಗೆ ಇದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಇನ್ವಾಯ್ಸ್ ಕೂಡ ರೈಸ್ ಮಾಡೋಣ. ಸೊ ಬೋತ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ನಾಕ್ ಆಫ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ FB60ಗೆ ಹೋಗೋಣ ಇನ್ನೊಂದು ಸ್ಕ್ರೀನಲ್ಲಿ. ಸೊ ಗೋ ಟು ದ FB60. ಸೊ FB60ಗೆ ಹೋಗ್ಬಿಟ್ಟು ಸೊ ವೆಂಡರ್ ಏನಿದೆ, ಸೊ ವೆಂಡರ್ ಹಾಕಿ, ಸೊ ಇನ್ವಾಯ್ಸ್ ಡೇಟ್ ಹಾಕಿ, ಸೊ ನೆಕ್ಸ್ಟ್ ಅಮೌಂಟ್ ಹಾಕಿ ಒಂದು 50,000 rupees ಇನ್ವಾಯ್ಸ್ ರೈಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ವೆಂಡರ್ ಇನ್ವಾಯ್ಸ್ ಹಾಕಿ, ಸೊ ನೀವು ಎಕ್ಸ್ಪೆನ್ಸಸ್ GL ತಗೊಳ್ಳಿ. ಸೊ ವಾಟ್ ವಿಲ್ ಬಿ ದ ಎಕ್ಸ್ಪೆನ್ಸ್ GL? ಲೆಟ್ ಮಿ ಚೆಕ್ ಇನ್ FS00 or else. ಸೊ 3001. ಓಕೆ, ಸೊ ಆ GL ತಗೊಳ್ಳಿ, 30 ಅಥವಾ 1 ತಗೊಳ್ಳಿ. 50,000 rupees ಪೇ ಮಾಡ್ತಾ ಇದ್ದೀನಿ. ಸೊ ದೆನ್ ಕಾಸ್ಟ್ ಸೆಂಟರ್ ಹಾಕಿ, ಪ್ರಾಫಿಟ್ ಸೆಂಟರ್ ಹಾಕಿ. ಓಕೆ, ಸೊ ದೆನ್ ಸ್ಟಿಮ್ಯುಲೇಟ್. ನಾನು ಟ್ಯಾಕ್ಸ್ ಕೋಡ್ ತಗೊಂಡಿಲ್ಲ, ವಿತೌಟ್ ಟ್ಯಾಕ್ಸ್ ಕೋಡ್ ಫೋಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆನ್ ಎಂಟರ್ ಆ್ಯಂಡ್ ಪೋಸ್ಟ್. ಓಕೆ, ಸೇವ್ ಇಟ್. ಸೊ ಡಾಕ್ಯುಮೆಂಟ್ ಪೋಸ್ಟ್ ಆಯಿತು. ಸೊ ಇವಾಗ ನಾನು FBL1Nಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ಲಿಸ್ಟ್ ರಿಫ್ರೆಶ್. ಸೊ ಇವಾಗ ನೋಡಿ, ಸೊ 2 ಐಟಮ್ ಇದೆ, 50,000 ಒಂದು, 10,000 ಒಂದು. ಬಟ್ ನಾವು ಪೇ ಮಾಡಬೇಕಾಗಿರೋದು 40,000 ಬಿಕಾಸ್ ಇಟ್ ಈಸ್ ನಾಕ್ ಆಫ್ ಬಿಟ್ವೀನ್ ದಿಸ್ ಡಾಕ್ಯುಮೆಂಟ್. ಸೊ 2 ಓಪನ್ ಐಟಮ್ಸ್ ಅಲ್ಲೇ ತೋರಿಸುತ್ತೆ, ಪೇಮೆಂಟ್ ಆದಮೇಲೆ ಕ್ಲಿಯರ್ ಆಗುತ್ತೆ. ಇವಾಗ ನಾನು ಪೇಮೆಂಟ್ ರನ್ ಮಾಡೋಣ. ಸೊ ಪೇಮೆಂಟ್ ರನ್ ಮಾಡೋದಕ್ಕೆ ಟಿ ಕೋಡ್ ಏನು? ಸೊ ಪೇಮೆಂಟ್ ರನ್ ಮಾಡೋದಕ್ಕೆ F110 ಇಸ್ ದ ಟಿ ಕೋಡ್. ಓಕೆ, ಸೊ F110 ಅಥವಾ F110 ಅಂತಲೂ ಕರೀತಾರೆ. ಸೊ F110ದಲ್ಲಿ ನೀವು, ಸೊ ಇವಾಗ ನಾವು ರನ್ ಡೇಟ್ ಹಾಕಬೇಕು. ಸೊ ಇವತ್ತಿನ ಡೇಟಿಗೆ ರನ್ ಮಾಡ್ತಿದ್ದೀವಿ ಅಂದರೆ ಇವತ್ತಿನ ಡೇಟ್ ಹಾಕಬೇಕು. ಓಕೆ, ಯು ಕ್ಯಾನ್ ಪಿಕ್ ದ ಡೇಟ್ ಇಯರ್. ಸೊ ದಿಸ್ ಇಸ್ ಆಲ್ ಯೆಸ್ಟರ್ಡೇಸ್ ಡೇಟ್. ಓಕೆ, ಆಲ್ರೆಡಿ ಪೋಸ್ಟ್ ಆಗಿದೆ. ಸೊ ನಾವು ಇವತ್ತಿನ ಡೇಟ್ಗೆ ಮೇಂಟೈನ್ ಮಾಡೋಣ. ಸೊ 16/03/2026. ಸೊ ಐಡೆಂಟಿಫಿಕೇಶನ್ ನಂಬರ್. ಸೊ ಐಡೆಂಟಿಫಿಕೇಶನ್ ನಂಬರ್ ಏನಕ್ಕೆ ಅಂದರೆ ನೀವು ಏನು ಪೇಮೆಂಟ್ ಮಾಡಿರ್ತೀರಾ, ಸೊ ಅಂಥದ್ದು ಐಡೆಂಟಿಫಿಕೇಶನ್ಗೋಸ್ಕರ ಸೊ ಮೇಂಟೈನ್ ಮಾಡಬೇಕು. ಸೊ ಐಡೆಂಟಿಫಿಕೇಶನ್ ನಂಬರ್ ಆದಮೇಲೆ ಪ್ಯಾರಾಮೀಟರ್ಸ್ ಹಾಕಬೇಕು. ಸೊ ಪ್ಯಾರಾಮೀಟರ್ಸ್ ಏನು ಹಾಕಬೇಕು? ಕಂಪನಿ ಕೋಡ್ ಹಾಕಬೇಕು. ಸೊ ಕಂಪನಿ ಕೋಡ್ JIFL. ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು P ಇದೆ. ಸೊ ನೆಕ್ಸ್ಟ್ ಪೋಸ್ಟ್ ಡೇಟ್ ಕೂಡ ಮ್ಯಾಂಡೇಟ್. ಸೊ ನೆಕ್ಸ್ಟ್ ಪೋಸ್ಟ್ ಡೇಟ್ ಹಾಕಲೇಬೇಕು. ಸೊ ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನೆಕ್ಸ್ಟ್ ನಾಳೆನೇ ಪೇಮೆಂಟ್ ರನ್ ಮಾಡ್ತೀರಾ ಅಂದರೆ ನಾಳೆ ಡೇಟ್ ಹಾಕೋಬೋದು. ಫಾರ್ ಎಕ್ಸಾಂಪಲ್ 17 ಹಾಕ್ತೀನಿ. ಸೊ 17/03/2026. ಓಕೆ, ಸೊ ಇದಾದಮೇಲೆ ಫ್ರೀ ಎಂಟರ್. ಸೊ ಎಂಟರ್ ಕ್ಲಿಕ್ ಮಾಡಿ ಸಪ್ಲೈಯರ್ ಕೇಳುತ್ತೆ, ಸಪ್ಲೈಯರ್ ರೇಂಜ್. ಸೊ ರೇಂಜ್ ಗೊತ್ತಿದ್ರೆ ಸಪ್ಲೈಯರ್ ನಂಬರ್ನೂ ಹಾಕ್ಬೋದು. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಜಸ್ಟ್ 1 and ZZZ ಅಂತ ಕೊಡಿ. ಸೊ ಇಟ್ ವಿಲ್ ಬಿ ದ ಇನ್ಫಿನಿಟಿ ರೇಂಜ್. ಆ್ಯಂಡ್ ಫ್ರೀ ಸೆಲೆಕ್ಷನ್ಸ್ಗೆ ಹೋಗಿ ನಿಮಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬೇಕು ಅಂದರೆ ಪಿಕ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಬಿಡಿ, ಅಡಿಷನಲ್ಗೆ ಹೋಗಿ. ಸೊ ಅಡಿಷನಲ್ ನಿಮಗೆ ಸೊ ಏನೇನು ಬೇಕು, ಪೇಮೆಂಟ್ ಮೆಥಡ್ ಬೇಕಾ, ಪೇಮೆಂಟ್ ಮೆಥಡ್ ಆಲ್ ಸೆಲೆಕ್ಷನ್ ಕೋಡ್. ಆ್ಯಂಡ್ ಇಫ್ ಇಟ್ ಇಸ್ ನಾಟ್ ಸಕ್ಸಸ್ಫುಲ್ ಏನು ತೋರಿಸ್ಬೇಕು, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಲೈನ್ ಐಟಮ್ ಅಮೌಂಟ್ ಬೇಕಾ ಪೇಮೆಂಟು, ಸೊ ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಇಯರ್ ಸೊ ವೆಂಡರ್ ಅಕೌಂಟ್ ನಂಬರ್ ಅಗೇನ್ ಬೇಕು ಅಂದರೆ ಇಲ್ಲಿ ಕೂಡ ವೆಂಡರ್ ಅಕೌಂಟ್ ನಂಬರ್ನ ನೀವು ಮೇಂಟೈನ್ ಮಾಡ್ಕೋಬೋದು. ಆರ್ ಎಲ್ಸ್ ಯು ಕ್ಯಾನ್ ಮೆನ್ಷನ್ ದ ಇನ್ಫಿನಿಟಿ ರೇಂಜ್. ಸೊ ಪ್ರಿಂಟ್ಔಟ್ ಡಾಟಾ ಮೀಡಿಯಮಲ್ಲಿ ಸೊ ನೀವೇನಾದ್ರು DMS ಸ್ಟ್ರಕ್ಚರ್ ಇದ್ರೆ ಅದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ನಾನು ಪೇಮೆಂಟ್ ರನ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಸೇವ್ ದ ಪ್ಯಾರಾಮೀಟರ್ಸ್. ಓಕೆ, ಸೊ ಇದು 2 ಫೀಲ್ಡ್ಸ್ ಅಷ್ಟೇ ಆ್ಯಡ್ ಮಾಡೋದು. ಸೊ ಐ ವಿಲ್ ಸೆಲೆಕ್ಟ್ ದಿಸ್, ಎಂಟರ್. ಸೊ ಇವಾಗ ಡೀಟೇಲ್ಸ್ ಸೇವ್ ಆಯಿತು. ಸೊ ಅಗೇನ್ ಗೋ ಬ್ಯಾಕ್ ಟು ದ ಸ್ಟೇಟಸ್. ಸೊ ನೋಡಿ ಪ್ಯಾರಾಮೀಟರ್ಸ್ ಹ್ಯಾವ್ ಬಿನ್ ಕ್ರಿಯೇಟ್. ಸೊ ಎಂಟರ್. ಸೊ ಇವಾಗ ಎಲ್ಲ ಪ್ಯಾರಾಮೀಟರ್ನ ಎಂಟರ್ ಮಾಡಿದ್ದೀನಿ. ಸೊ ನಾನು ಇವಾಗ ಏನು ಮಾಡ್ತೀನಿ, ಸೊ ಪೇಮೆಂಟ್ ಪ್ರಪೋಸಲ್ನ ಪ್ರಪೋಸ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಆನ್ ದ ಪೇಮೆಂಟ್ ಪ್ರಪೋಸಲ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಆ್ಯಂಡ್ ಎಂಟರ್. ಸೊ ಎಂಟರ್ ಕೊಟ್ಮೇಲೆ ಏನಾಗುತ್ತೆ, ಪ್ರಪೋಸಲ್ ರನ್ನಿಂಗ್ ಅಲ್ಲಿರುತ್ತೆ. ಸೊ ಯು ನೀಡ್ ಟು ರಿಫ್ರೆಶ್ ಅಂಟಿಲ್ ಇದು ಫಿನಿಶ್ ಆಗೋವರೆಗೂ ಪ್ರಪೋಸಲ್. ಇವಾಗ ಏನಾಯಿತು, ಪ್ರಪೋಸಲ್ ಕ್ರಿಯೇಟ್ ಆಯಿತು. ಇವಾಗ ಏನು ಪ್ರಪೋಸಲ್ ಕ್ರಿಯೇಟ್ ಆಗಿದೆ, ಸೊ ಇದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಬಿಫೋರ್ ಡೂಯಿಂಗ್ ದ ಪೇಮೆಂಟ್ ರನ್. ಸೊ ಡಿಸ್ಪ್ಲೇ ಪ್ರಪೋಸಲ್ಗೆ ಹೋಗಿ
ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಡಾಕ್ಯುಮೆಂಟ್ ಪಿಕ್ ಆಗಿದೆ. ಸೊ ಯಾರು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನಿಮಗೆ ಇಲ್ಲಿ ಎಕ್ಸೆಪ್ಷನ್ ಇದೆ. ಸೊ ವಿಲ್ ಚೆಕ್ ಆನ್ ದಿಸ್ ಡಾಕ್ಯುಮೆಂಟ್. ಸೊ ಇದರಲ್ಲಿ ನಿಮಗೆ ಎರಡು ಡಾಕ್ಯುಮೆಂಟಲ್ಲಿ ಎರರ್ ತೋರಿಸ್ತಾರೆ. ಒಂದರಲ್ಲಿ 003 ಇದೆ, ಇನ್ನೊಂದರಲ್ಲಿ 0016 ಇದೆ. ಓಕೆ, ಸೊ ಏನಕ್ಕೆ ಎರರ್ ತೋರಿಸ್ತಾ ಇದೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ. ಸೊ ಒಂದು ಪೇಮೆಂಟ್ ಬ್ಲಾಕ್ ಇದೆ. ಸೊ ಎ ಅಂತ ಪೇಮೆಂಟ್ ಮೆಥಡ್ ಮೇಂಟೈನ್ ಮಾಡಿಲ್ಲ. ಸೊ ಏನು ಪೇಮೆಂಟ್ ಬ್ಲಾಕ್ ಎ ಅಂತಂದರೆ, ಸೊ ಇಲ್ಲಿ ನೀವು ಚೆಕ್ ಮಾಡ್ಬೋದು ಏನಕ್ಕೆ ಅಂತ. ಸೊ ಪೇಮೆಂಟ್ ಬ್ಲಾಕ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ ಬ್ಲಾಕ್ ಇರುತ್ತೆ. ಸೊ ಪೇಮೆಂಟ್ ಬ್ಲಾಕಲ್ಲಿ ಎ ಬಂದ್ಬಿಟ್ಟು ಸೊ ಬ್ಲಾಕ್ ಫಾರ್ ಪೇಮೆಂಟ್ ಇದೆ. ಸೊ ಪೇಮೆಂಟ್ ರಿಕ್ವೆಸ್ಟ್ ಈ ಥರ ಡಿಫ್ರೆಂಟ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಪೇಮೆಂಟ್ ಬ್ಲಾಕ್ ಆಗಿರೋದ್ರಿಂದ ಈ ಥರ ಇದೆ. ಬ್ಲಾಂಕ್ ಇದ್ರೆ ಫೀ ಫಾರ್ ದ ಪೇಮೆಂಟ್ ಅಂತ. ಓಕೆ, ಸೊ ಅದನ್ನು ಬ್ಲಾಕ್ನ ರಿಮೂವ್ ಮಾಡೋಣ. ದೆನ್ ಇಲ್ಲಿ ಪೇಮೆಂಟ್ ಮೆಥಡ್ ಕೂಡ ಇಲ್ಲ. ಸೊ ದಟ್ ವಿಲ್ ಚೆಕ್. ಸೊ ನೆಕ್ಸ್ಟ್ ಇದು 16 ಅಂತ ಇದೆ ಎರರ್. ಸೊ ಜಸ್ಟ್ ಓಪನ್ ದ ಎರರ್. ಸೊ ಇದರಲ್ಲಿ ಪೇಮೆಂಟ್ ಬ್ಲಾಕ್ ಏನೂ ಇಲ್ಲ, ಬಟ್ ಸ್ಟಿಲ್ ಪೇಮೆಂಟ್ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಏನು ಅಂತ ಅದನ್ನ ಚೆಕ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣ, ಫಸ್ಟ್ ಎರರ್ನ ರಿಸಾಲ್ವ್ ಮಾಡ್ಕೊಂಡು ಬರೋಣ. ಫಸ್ಟ್ ನಾನು ಇಲ್ಲಿ ಹೋಗ್ತೀನಿ. ಸೊ ಡಾಕ್ಯುಮೆಂಟ್ ಬಂದ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಿದ್ದೀವಲ್ಲ, ಸೊ ಅದರದ್ದೇ ಎರರ್ ಬರ್ತಾ ಇರೋದು. ಸೊ ನೀವು ನೋಡ್ಬೋದು ಇದೇ ಡಾಕ್ಯುಮೆಂಟ್ ನಂಬರ್. ಸೊ ಇದೇ ಡಾಕ್ಯುಮೆಂಟ್ ನಂಬರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಪೇಮೆಂಟ್ ಬ್ಲಾಕ್ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ಎಡಿಟ್ ಆ್ಯಂಡ್ ಚೇಂಜ್ ಮೋಡ್. ಸೊ ರಿಮೂವ್ ದ ಪೇಮೆಂಟ್ ಬ್ಲಾಕ್ ಆ್ಯಂಡ್ ಇಲ್ಲಿ ಪೇಮೆಂಟ್ ಮೆಥಡ್ ಕೂಡ ಮೇಂಟೈನ್ ಮಾಡ್ಬೋದು ಪಿ ಅಂತ ಆ್ಯಂಡ್ ಸೇವ್ ಇಟ್. ಸೊ ಇವಾಗ ನಾನು ಪೇಮೆಂಟ್ ಬ್ಲಾಕ್ನ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಕೂಡ ನಮಗೆ ಎರರ್ ಬರ್ತಾ ಇತ್ತು 016 ಎರರು. ಸೊ ಈ ಎರರ್ಗೆ ಸೊ ಇನ್ನೊಂದ್ಸಲ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಮೆಂಟ್ ಮೆಥಡ್ ಇಲ್ಲ. ಸೊ ಪೇಮೆಂಟ್ ಮೆಥಡ್ನ ಮೇಂಟೈನ್ ಮಾಡಿ. ಓಕೆ, ಸೇವ್ ಇಟ್. ಇವಾಗ ಎರಡು ಡಾಕ್ಯುಮೆಂಟಲ್ಲಿ ಇದೆ. ಸೊ ನೀವು ಡಾಕ್ಯುಮೆಂಟಲ್ಲಿ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಸೊ ಅಗೇನ್ ನೀವು ಡೈರೆಕ್ಟ್ ಆಗಿ ವೆಂಡರ್ ಮಾಸ್ಟರ್ ಡೇಟಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಸ್ಟಿಲ್ ನಿಮಗೆ ಯಾರು ಏನಕ್ಕೆ ಬರ್ತಾ ಇದೆ ನೋಡೋಣ. ಸೊ ವಿಲ್ ಗೋ ಬ್ಯಾಕ್. ಓಕೆ, ನಾವು ವಿಲ್ ಗೋ ಬ್ಯಾಕ್ ಅಗೇನ್. ಸೊ ಪ್ಯಾರಾಮೀಟರ್ಸ್ ಏನು ಕ್ರಿಯೇಟ್ ಆಗಿತ್ತಲ್ಲ, ಸೊ ಐ ಮೀನ್ ಪ್ರಪೋಸಲ್ಸು, ಈ ಪ್ರಪೋಸಲ್ಸ್ನ ಡಿಲೀಟ್ ಮಾಡಬೇಕು. ಎಡಿಟ್ಗೆ ಹೋಗಿ, ಪ್ರಪೋಸಲ್ಸ್ಗೆ ಹೋಗಿ, ಸೊ ಡಿಲೀಟ್ ಆಪ್ಷನ್ ಇದೆ. ಸೊ ಇಲ್ಲಿ ಡಿಲೀಟ್ ಮಾಡಿ. ಸೊ ಎಸ್, ಡಿಲೀಟ್ ಮಾಡಿ. ಸೊ ಇವಾಗ ಏನಾಯಿತು, ಪ್ಯಾರಾಮೀಟರ್ಸ್ ಡಿಲೀಟ್ ಆಯಿತು. ಇದು ಡಿಲೀಟ್ ಆದಮೇಲೆ ಸೊ ಮತ್ತೆ ನೀವು ಪ್ರಪೋಸಲ್ನ ರನ್ ಮಾಡ್ಬೋದು. ಸೊ ಮತ್ತೆ ಪ್ರಪೋಸಲ್ ರನ್ ಮಾಡಿ, ಎಂಟರ್ ಕೊಡಿ. ಸೊ ಇದು ರನ್ ಆಗ್ತಾ ಇದೆ. ಸ್ಟೇಟಸ್ ರಿಫ್ರೆಶ್ ಮಾಡ್ಕೊಳ್ಳಿ. ಸೊ ಅಗೇನ್ ಡಿಸ್ಪ್ಲೇ ಪ್ರಪೋಸಲ್ಗೆ ಹೋಗಿ. ಸೊ ಇವಾಗ ನೋಡಿ ಫುಲ್ ಕಂಪ್ಲೀಟ್ಲಿ ಗ್ರೀನ್ ಆಗಿದೆ. ಓಕೆ, ಸೊ ಗ್ರೀನ್ ಆಗಿದೆ ಅಂದರೆ ಅದು ಪೇಮೆಂಟ್ಗೆ ಅಲೋ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಏನು ಎರರ್ ಕೂಡ ಇಲ್ಲ. ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಗ್ರೀನಲ್ಲಿ ಇದೆ ಅಂದಾಗ ನಾವು ಪೇಮೆಂಟ್ ರನ್ ಮಾಡ್ಬೋದು. ಸೊ ಕ್ಲಿಕ್ ಆನ್ ದ ಪೇಮೆಂಟ್ ರನ್. ಸೊ ಸ್ಟಾರ್ಟ್ ಇಮಿಡಿಯೇಟ್ಲಿ ಇದೆ. ಸೊ ಕ್ಲಿಕ್ ಆನ್ ಎಂಟರ್. ಸೊ ಪೇಮೆಂಟ್ ರನ್ ಆಗ್ತಾ ಇದೆ. ಸೊ ರಿಫ್ರೆಶ್. ಸೊ ಒಂದು ಜನರೇಟ್ ಆಯಿತು, ಕಂಪ್ಲೀಟ್ ಕೂಡ ಆಯಿತು. ಸೊ ಇವಾಗ ನೀವು ಸೊ ಈ ಸ್ಕ್ರೀನ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿ. ಇವಾಗ ಎರಡು ಓಪನ್ ಐಟಮಲ್ಲಿ ಇದೆ ರೆಡ್ ಕಲರಲ್ಲಿ. ಜಸ್ಟ್ ಗೋ ಟು ಲಿಸ್ಟ್ ಆ್ಯಂಡ್ ರಿಫ್ರೆಶ್. ಸೊ ಇವಾಗ ಯಾವುದೋ ಐಟಮ್ ಇಲ್ಲ ಅಂತ ಬ್ಲ್ಯಾಂಕ್ ತೋರಿಸ್ತಾ ಇದೆ. ಸೊ ಇವಾಗ ನೀವು ಕ್ಲಿಯರ್ಡ್ ಐಟಮ್ಸ್ ಅಥವಾ ಆಲ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಎಲ್ಲ ಗ್ರೀನ್ ಕಲರ್ಲಿದೆ. ಸೊ ಏನು 50,000 ಪೇ ಮಾಡಿದ್ವಿ, ಆ 50,000 10,000 ರುಪೀಸ್ ನಾಕ್ ಆಫ್ ಆಗಿದೆ. ಇವಾಗ ಈ ವೆಂಡರ್ ಅಗೇನೆಸ್ಟ್ ಯಾವುದೋ ಪೇಮೆಂಟ್ ಡ್ಯೂ ಇಲ್ಲ ಅಂತ ಅರ್ಥ. ಓಕೆ, ಸೊ ಈ ಥರ ಸಕ್ಸಸ್ಫುಲ್ ಪೇಮೆಂಟ್ ಆಗಿದೆ ಅಂದರೆ ಸೊ ನಾವು ಮಾಡಿರೋ ಅಂಥ APP ಕಾನ್ಫಿಗರೇಷನ್ ಪಕ್ಕ ವರ್ಕ್ ಆಗ್ತದೆ ಅಂತ ಅರ್ಥ. ಓಕೆ, ಸೊ ಇಷ್ಟು ಕಾನ್ಫಿಗರೇಷನ್ಸ್ ಮಾಡೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಸೊ APP ಕಾನ್ಫಿಗರೇಷನ್ ಕಂಪ್ಲೀಟ್ ಆಯಿತು. ಓಕೆ, ಸೊ ದೆನ್ ಸೊ ಇದನ್ನು ರನ್ ಮಾಡೋದಕ್ಕೆ ಟಿ ಕೋಡ್ ಕೂಡ ಹಾಕ್ಬೇಕಲ್ವಾ. ಸೊ ನಾವು APP ರನ್. ಓಕೆ, ಸೊ ರನ್ ಟಿ ಕೋಡ್ ಬಂದ್ಬಿಟ್ಟು F1110 ಆ್ಯಂಡ್ ದೆನ್ ಏನೇನೆಲ್ಲ ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಬಂದ್ಬಿಟ್ಟು ನೀವು ಸೊ ಇದರಲ್ಲೂ ಕೂಡ ಅಷ್ಟೇ P3 ಇರುತ್ತೆ. ಸೊ ಪ್ಯಾರಾಮೀಟರ್ಸ್ ಇರ್ಬೋದು, ಪೇಮೆಂಟ್ ರನ್ ಇರ್ಬೋದು, ಪ್ರಪೋಸಲ್ಸ್ ಇರ್ಬೋದು. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಏನು ಮಾಡ್ತೀವಿ ನಾವು, ಫಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಟೇಟಸ್ ಎಲ್ಲ ಮೇಂಟೈನ್ ಮಾಡ್ತೀವಿ ಪ್ಯಾರಾಮೀಟರ್ಸ್. ಓಕೆ, ಸೊ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಬೇಕು. ಸೊ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಿದ್ಮೇಲೆ ಪ್ರಪೋಸಲ್. ಓಕೆ, ಅಥವಾ ಪೇಮೆಂಟ್ ಪ್ರಪೋಸಲ್. ಸೊ ಇದಾದಮೇಲೆ ಪೇಮೆಂಟ್ ರನ್. ಓಕೆ, ಸೊ ಪೇಮೆಂಟ್ ರನ್ ಮಾಡಿದ್ರೆ ಸೊ ನಿಮ್ಮದು APP ರನ್ನು ಕಂಪ್ಲೀಟ್ ಆದಂಗೆ. ಓಕೆ, ಸೊ ಇಷ್ಟು ನಿಮಗೆ ಸ್ಟೆಪ್ಸ್ ಎಲ್ಲ ಪ್ರಾಪರಾಗಿ ಗೊತ್ತಿರಬೇಕು. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ APP ಕಾನ್ಫಿಗರೇಷನ್ಸ್ ಮಾಡಿದ್ರಲ್ಲಿ? ಓಕೆ, ಸೊ APP ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಆಯಿತು ಅಂತ ನಮ್ಮ ಕಂಪ್ಲೀಟ್ ಒಂದು AP ಸೈಕಲ್ ಕಂಪ್ಲೀಟ್ ಆಗಂಗೆ ಅರ್ಥ. ಓಕೆ,
ಸೊ AR ಸೈಕಲ್ ಬಂದ್ಬಿಟ್ಟು ನಿಮಗೆ, ಸೊ ಹೇಗೆ ನೀವು ಕಸ್ಟಮರ್ ಕಾನ್ಫಿಗರೇಷನ್ಸ್ ಮಾಡ್ಕೋಬೇಕು. ಸೊ ನಾವಾಗಲೇ ಹೇಳಿದ್ದೆ ನಿಮಗೆ, ವೆಂಡರ್ ನಾನು ಏನು ಮಾಡಿದ್ದೀನಿ ಸೇಮ್ ಇದನ್ನೇ ಕಸ್ಟಮರ್ಗೂ ಕೂಡ ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀರಾ ಅಂತ. ಓಕೆ, ಏನು ಬೇರೆ ಡಿಫ್ರೆನ್ಸ್ ಇರೋದಿಲ್ಲ BP ವಾಯ್ಸ್. ಓಕೆ, ಸೊ ಬಟ್ ಇನ್ವಾಯ್ಸ್ ಇವನ್ ರೈಸ್ ಮಾಡೋದು ಕೂಡ ಸೊ ನಿಮಗೆ ಇರುತ್ತೆ. ಸೊ ಈಗ FB60T ಕೋಡ್ ಇದೆ, ಸೊ ಇಟ್ ಇಸ್ ಅ ಡೈರೆಕ್ಟ್ ಇನ್ವಾಯ್ಸ್. ಸೊ ಮೈರೋ ಅಂತ ಬರುತ್ತೆ, ಸೊ ದಿಸ್ ಈಸ್ PO ಇನ್ವಾಯ್ಸ್, PO ಥ್ರೂ ಇನ್ವಾಯ್ಸ್ ಮಾಡೋದು. ಓಕೆ, ಸೊ ಸೇಮ್ ಇದೇ ಥರ ನಿಮಗೆ ಕಸ್ಟಮರ್ಗೂ ಬೇಕು ಅಂದರೆ ಕೂಡ ಕಸ್ಟಮರ್ದು ಕೂಡ ಮೇಂಟೈನ್ ಮಾಡಿರ್ತೀನಿ ಇಲ್ಲಿ ಕೆಳಗಡೆ. ಓಕೆ, ಸೊ T ಕೋಡ್ ವೈಸ್. ಸೊ ಜಸ್ಟ್ ಐ ವಿಲ್ ಮೆನ್ಷನ್ ದಟ್ ಹಿಯರ್. ಓಕೆ, ಓಕೆ. ಸೊ ನೆಕ್ಸ್ಟ್ ನಿಮಗೆ ಕಸ್ಟಮರ್ದು ಇಲ್ಲ ಹಾಕೈತೆ. ಓಕೆ, ಸೊ ಕಸ್ಟಮರ್ದು ಇನ್ವಾಯ್ಸ್. ಸೊ ನೆಕ್ಸ್ಟ್ ಕಸ್ಟಮರ್ ಪೇಮೆಂಟ್. ಕಸ್ಟಮರ್ ಪೇಮೆಂಟ್ F dash 20. ಓಕೆ, ಸೊ ನೆಕ್ಸ್ಟ್ ಏನಿದೆ ಕಸ್ಟಮರ್ ಡೌನ್ ಪೇಮೆಂಟ್. ಕಸ್ಟಮರ್ ಕಾನ್ಫಿಗರೇಷನ್ಸ್ ಎಲ್ಲ ಸೇಮ್. ಓಕೆ, ಸೊ ಏನು ಚೇಂಜಸ್ ಇರೋದಿಲ್ಲ, ಸೇಮ್ ಅದೇ ಥರನೇ ನೀವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ಬೇಕು. ಸೊ F dash 29. ಓಕೆ, ಸೊ ಇದು ಟ್ರೈ ಮಾಡಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಸೊ ಕಾಂಟ್ಯಾಕ್ಟ್ ಮಾಡಿ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಕಸ್ಟಮರ್ದು ವೆಂಡರ್ದು ಸಿಮಿಲರ್ ಇರುತ್ತೆ. T ಕೋಡ್ ವಿಲ್ ಬಿ ದ ಚೇಂಜ್. T ಕೋಡ್ ಚೇಂಜ್ ಮಾಡ್ಕೊಳ್ಳಿ, ಇನ್ವಾಯ್ಸ್ ರೈಸ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, ಸೊ ನೀವೇ ಮಾಡಬೇಕು ಇದನ್ನ ಕಾನ್ಫಿಗರೇಷನ್ಸ್. ಏನಕ್ಕೋಸ್ಕರ ಅಂದರೆ ನಾನು ಆಲ್ರೆಡಿ BP ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಸೊ ಈ ಥರ ನೀವು ಕೂಡ ಕಾನ್ಫಿಗರೇಷನ್ಸ್ ಮಾಡೋದ್ರಿಂದ ನಿಮಗೂ ಕೂಡ ರೀಕ್ಯಾಪ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇ ಕಾನ್ಫಿಗರೇಷನ್ಸ್ ಮಾಡಿ. ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ನಾವು AP ಕಂಪ್ಲೀಟ್ ಸೈಕಲ್ ಆಯಿತು. ಸೊ AR ಅಲ್ಲಿ ನಿಮಗೆ ಕಸ್ಟಮರ್ದು ಏನಿದೆ ಸೊ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ಇಂಟಿಗ್ರೇಷನ್ ಎಲ್ಲ APRದು ಎರಡನ್ನೂ ಕೂಡ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ APR ಇಂಟಿಗ್ರೇಷನ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅಸೆಟ್ ಅಕೌಂಟಿಂಗ್ ಹೋಗೋಣ. ಸೊ ಅಸೆಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸೊ ಕಂಟ್ರೋಲಿಂಗ್ ಪಾರ್ಟ್ ಏನೇನಿದೆ ಸೊ ಅದನ್ನು ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಓಕೆ ಫೈನ್ ದೆನ್. ಸೊ ಅದಾದ್ಮೇಲೆ ರಿಪೋರ್ಟಿಂಗ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ರಿಪೋರ್ಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ ಥರ ಜನರೇಟ್ ಮಾಡಬೇಕು ಅಂತ ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಆಲ್ಮೋಸ್ಟ್ 40% ಕ್ಲಾಸಸ್ ಇದೆ. ಸೊ 40% ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ಏನಾದ್ರು ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸ್? ಸಾರಿ,